ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಈ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಯಾರೆಲ್ಲ ಒಂದು ವೈಟ್ ಅನ್ನ ಮಾಡ್ತಾ ಇದ್ದೀರಾ, ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮಾತ್ರ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಇಂಟರ್ವ್ಯೂ ಇರುವುದಿಲ್ಲ, ಏನು ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್, ನೇರ ನೇಮಕಾತಿಯ ಮೂಲಕ ನಿಮ್ಮನ್ನು ಇಲ್ಲಿ ಆಯ್ಕೆಯನ್ನ ಮಾಡ್ಕೊಂತಾರೆ. ಓಕೆನಾ? ಇಂತಹ ಒಂದು ವೇಕೆನ್ಸಿಗಳಿಗೋಸ್ಕರ, ಇಂತಹ ಒಂದು ಉದ್ಯೋಗಗೋಸ್ಕರ ಯಾರೆಲ್ಲ ವೈಟ್ ಅನ್ನ ಮಾಡ್ತಿದ್ದೀರಾ, ಫೈನಲ್ ಆಗಿ ಗಾಯ್ಸ್ ನಿಮ್ಗೆಲ್ಲರಿಗೂ ಇವತ್ತಿನ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅನ್ನ ಈ ಒಂದು ಚಾನೆಲ್ ಮುಖಾಂತರ, ಈ ಒಂದು ವಿಡಿಯೋ ಮುಖಾಂತರ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಚಾನೆಲ್ ಮುಖಾಂತರ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರೀವಿಯಸ್ ಆಗಿರುವಂತಹ ಬಹಳಷ್ಟು ಒಂದು ವೇಕೆನ್ಸಿಗಳಲ್ಲಿ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಒಂದು ಕರ್ನಾಟಕದಿಂದ ವಿವಿಧ ಒಂದು ಜಿಲ್ಲೆಗಳಿಂದ ಬಹಳಷ್ಟು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ? ಈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಲ್ಲಿ ಈ ಬಾರಿ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಷನ್ ನ ಪಡ್ಕೊಳ್ಳಿ ಅಂತ ಈ ಒಂದು ಚಾನೆಲ್ ಮುಖಾಂತರ ನಾನು ಶುಭ ಕೋರ್ತಾ ಇದ್ದೀನಿ. ನೋಡಿ, ಇನ್ನೊಂದು ಹೇಳ್ತಾ ಇದ್ದೀನಿ, ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ಗಳು ಬಂದರೆ ಮಾತ್ರ ನಾನು ಈ ಒಂದು ಚಾನೆಲ್ ಮುಖಾಂತರ, ವಿಡಿಯೋ ಮುಖಾಂತರ ಮಾತ್ರ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಅದರ್ವೈಸ್ ಯಾವುದೇ ರೀತಿಯಾದಂತಹ ಒಂದು ವಿಡಿಯೋ ನನ್ನ ಒಂದು ಚಾನೆಲ್ ಕಡೆಯಿಂದ ಬರುವುದಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಇರುತ್ತೆ. ಇಂಪಾರ್ಟೆಂಟ್ ವಿಡಿಯೋನ ಒಂದು ಜೊತೆ ಅದರಲ್ಲಿ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಆಗಿರ್ಬೋದು, ಬ್ಯಾಡ್ ನ್ಯೂಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದರೆ ಮಾತ್ರ ಈ ಒಂದು ಚಾನೆಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಾ ಇದೀನಿ, ಈ ಒಂದು ಚಾನೆಲ್ ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. 1,000 ಲೈಕ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದೀನಿ ತಮ್ಮ ಒಂದು ಕಡೆಯಿಂದ. ಓಕೆನಾ? ಸೊ ಫೈನಲ್ ಆಗಿ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ನಾನು ಮುಂದೆನೂ ಹೇಳಿದ್ದೆ, ಇದೇ ತಿಂಗಳಲ್ಲಿ ನೀವು ಒಂದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ನ ಪಡ್ಕೊಂತೀರಾ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಂದ್ರೆ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಬಗ್ಗೆ ಒಂದು ನೋಟಿಫಿಕೇಶನ್ ನ ಈ ಒಂದು ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ಇದರ ಬಗ್ಗೆ ಯಾರಪ್ಪ ಕನ್ಫರ್ಮೇಶನ್ ನ ಕೊಟ್ಟಿದ್ದಾರೆ ಅಂದ್ರೆ, ಆಲ್ ಇಂಡಿಯಾದ ಒಂದು ಗ್ರಾಮೀಣ ಡಾಕ್ ಸೇವಕ್ನ ಸಚಿವರಾಗಿರುವಂತಹ ಅಥವಾ ಒಂದು ಇಂಡಿಯಾ ಪೋಸ್ಟ್ ನ ಒಂದು ಮಿನಿಸ್ಟರ್ ನ ಒಂದು ಪ್ಲೇಸ್ ನಲ್ಲಿ ಇರುವಂತಹ SS ಮಹಾದೇವಯ್ಯರವರ ಬಗ್ಗೆ ತಾವು ಕೇಳಿರ್ತೀರಾ. ಹೌದು, ಇವರು ಈ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ವಿಡಿಯೋ ಮುಖಾಂತರ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ತಿಂಗಳಲ್ಲಿ ಎರಡನೆಯ ಒಂದು ವಾರ ಅಥವಾ ಒಂದು ಸೆಕೆಂಡ್ ವೀಕ್ ನಲ್ಲಿ ತಾವು ನೋಟಿಫಿಕೇಶನ್ ನ ತಾವು ನೋಡಬಹುದು. ಓಕೆನಾ? ನೋಟಿಫಿಕೇಶನ್ ಅಂದ್ರೆ ತಾವು ಈ ಒಂದು ಡೇಟ್ ನಿಂದ ಹಿಡಿದು ಆ ಒಂದು ಡೇಟ್ ನವರೆಗೆ ತಾವು ಅಪ್ಲೈ ಅನ್ನ ಮಾಡಬಹುದು, ಕರೆಕ್ಷನ್ ನ ಮಾಡ್ಕೋಬಹುದು. ಈ ರೀತಿಯಾಗಿರುವಂತಹ ಒಂದು ಡೇಟ್ ಅನ್ನ ಈ ತಿಂಗಳ ಒಂದು ಸೆಕೆಂಡ್ ವೀಕ್ ನಲ್ಲಿ ತಾವು ನೋಟಿಫಿಕೇಶನ್ ಮುಖಾಂತರ ಈ ಒಂದು ಇನ್ಫಾರ್ಮೇಶನ್ ನ ತಾವು ಪಡ್ಕೋಬಹುದು. ನಂತರ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಸುಮಾರು 30,000ದಿಂದ ಹಿಡಿದು 40,000ವರೆಗೂ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದಕ್ಕೆ ಒಂದು ಕನ್ಫರ್ಮೇಶನ್ ಇಲ್ಲ. 30,000 ಒಂದು 40,000 ಒಳಗಡೆ 35,000 ಆಗ್ಬಹುದು, 36,000 ಆಗ್ಬಹುದು. ಈ ಒಂದು ರೇಂಜ್ ನಲ್ಲಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತೀರಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಾರೆ, ಬ್ರದರ್ ನಾನು ನಮ್ಮ ಒಂದು ಕರ್ನಾಟಕದ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಇದ್ದೀನಿ, ನನ್ನ ಒಂದು ಪರ್ಸೆಂಟೇಜ್ ಇಷ್ಟಿದೆ, ಯಾವ ಒಂದು ಡಿಸ್ಟ್ರಿಕ್ಟ್ ಗೆ ಅಪ್ಲೈ ಮಾಡಬೇಕು ಏನು ಎಂಬುದರ ಬಗ್ಗೆ ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ. ನಾನು ಇಲ್ಲಿ ಒಂದು ಹೇಳ್ತಾ ಇದ್ದೀನಿ, ನೋಡಿ, ಇದರ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ ತಕ್ಷಣ ಸ್ಟೇಟ್ ವೈಸ್ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರ್ವೈಸ್ ಸ್ಟೇಟ್ ನ ಒಂದು ಒಳಗಡೆ ಎಷ್ಟೊಂದು ಡಿಸ್ಟ್ರಿಕ್ಟ್ ಗಳು ಇರ್ತವೆ, ಆ ಒಂದು ಡಿಸ್ಟ್ರಿಕ್ಟ್ ವೈಸ್ ಕೂಡ ವೇಕೆನ್ಸಿಗಳನ್ನ ಅನೌನ್ಸ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಬಹಳ ಬೇಗ ಅದರ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ನಂತರ ಆ ಒಂದು ಅಪ್ಡೇಟ್ ಅನ್ನ ಪಡೆದ ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಮೊದಲು ತಾವು ಕ್ಲಾರಿಟಿಯನ್ನ ಪಡ್ಕೊಳ್ಳಿ. ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಅಂದ್ರೆ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಒಂದು ಇನ್ಫಾರ್ಮೇಶನ್ ಕೊಡೋದು ಇರುತ್ತೆ. ಓಕೆನಾ? ಆ ಒಂದು ಇನ್ಫಾರ್ಮೇಶನ್ ಇದೇ ಒಂದು ಚಾನಲ್ ಮುಖಾಂತರ, ಇಂಥದೇ ಒಂದು ವಿಡಿಯೋ ಮುಖಾಂತರ ತಾವು ಮಾಹಿತಿಯನ್ನ ಪಡ್ಕೊಂಡು ತಾವು ಕ್ಲಾರಿಟಿಯನ್ನ ಪಡ್ಕೊಂಡು ತಾವು ಆಮೇಲೆ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಇದು ನಾನು ಬಹಳ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ತಮ್ಮಲ್ಲಿ ನಾನು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಎರಡನೇ ಒಂದು ಅಪ್ಡೇಟ್ ಬಗ್ಗೆ ಇಲ್ಲಿ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಈ ಬಾರಿ ಸೆಕೆಂಡ್ PUC ಇಲ್ಲ,
ಕೇವಲ SLCನೇ ಇದರ ಒಂದು ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಇದಕ್ಕೆ ತಾವು ಏನು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ. ಸೆಕೆಂಡ್ PUC ಈ ಬಾರಿ ಇರುತ್ತೆ ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ. ಓಕೆನಾ, ನನ್ನ ಬಳಿ ಇನ್ಫಾರ್ಮೇಶನ್ ಬಂದಿದೆ ಸ್ಟೂಡೆಂಟ್ಗಳಿಂದ. ಸೊ ಅದಕ್ಕೆ ತಾವು ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಈ ಬಾರಿ ಕೂಡ SLCನೇ ನಿಮ್ಮ ಒಂದು ವಿದ್ಯಾರ್ಥಿ ಅರ್ಹತೆ ಈ ಬಾರಿ ಇರುತ್ತೆ. ಓಕೆನಾ, ಕೊನೆಯದಾಗಿ ಏಜ್ ಬಗ್ಗೆ ಮಾತಾಡ್ತಿದ್ದೀರಿ ನೋಡಿ. ಮಿನಿಮಮ್ ಆಗಿ 18 ವರ್ಷ ತಮಗೆ ಏಜ್ ಇರಬೇಕು. ಮ್ಯಾಕ್ಸಿಮಮ್ ಆಗಿ 40 ವರ್ಷ ತಮ್ಮ ಒಂದು ಏಜ್ ಇದ್ರೆ ತಾವು ಈ ಬಾರಿ ಕೂಡ ತಾವು ಆರಾಮ್ಸೆ ಅಪ್ಲೈಯನ್ನ ಮಾಡಬಹುದು. ಓಕೆನಾ ಸ್ನೇಹಿತರೆ, ನೋಡಿ ಇನ್ನು ಕೆಲವೊಂದು ಡೀಟೇಲ್ಸ್ ಅನ್ನ ನಾನು ತಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಂದ ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ ನಾನು ಕನ್ಫರ್ಮೇಶನ್ ತಗೊಂಡು ಆಮೇಲೆ ತಮ್ಮ ಬಳಿ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ಚಾನಲ್ಗೆ ತಾವು ಟ್ರಸ್ಟ್ ಅನ್ನ ಬಿಲ್ಡ್ ಅನ್ನ ಮಾಡ್ಕೊಂಡಿದ್ದೀರಾ, ಪ್ರತಿಯೊಬ್ಬರಿಗೂ ನನ್ನ ಈ ಒಂದು ಚಾನಲ್ ಕಡೆಯಿಂದ ನನ್ನ ಕಡೆಯಿಂದ ಬಹಳಷ್ಟು ಥ್ಯಾಂಕ್ ಯು ಸೋ ಮಚ್, ಬಹಳ ಒಂದು ಧನ್ಯವಾದಗಳು. ಓಕೆನಾ, ಬಹಳಷ್ಟು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಹ ತಾವು ಮಾಡ್ತಾ ಇದ್ದೀರಾ ನೋಡಿ. ಈ ಬಾರಿ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಅದು ಒಂದು BPM ಆಗಿರಲಿ, ABPM ಆಗಿರಲಿ, ಯಾವುದೇ ಒಂದು ಪೋಸ್ಟ್ ನ ತಾವು ಈ ಬಾರಿ ಪಡ್ಕೋಬೇಕು ಅನ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಆಲ್ರೆಡಿ ವರ್ಕ್ ಅನ್ನ ಮಾಡ್ತಿದ್ದು ಅವರು ಒಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ ಒಂದು ಜಾಬ್ ಅನ್ನ ಪಡಿಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಬರುವಂತಹ ಪ್ರತಿಯೊಂದು ಅಪ್ಡೇಟ್ಗಳು ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಆಗಿರುತ್ತೆ. ಪ್ರಮೋಷನ್ಸ್ ಅನ್ನ ಪಡ್ಕೊಳ್ಳುವಂತಹ ಒಂದು ಕ್ಯಾಂಡಿಡೇಟ್ಗಳು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನ ಮುಂದೆ ಕೊಡಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ಇನ್ನೊಂದು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅವರು ಒಂದು ರೀಸೆಂಟ್ ಆಗಿ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಹಾಕಿದ್ದೆ. ತಮಗೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ತಾವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕಮೆಂಟ್ಸ್ ಅನ್ನ ಮಾಡಿದಿರಿ ನೋಡಿ. ಪ್ರತಿಯೊಬ್ಬರಿಗೂ ಒಂದು ಏನೋ ಒಂದು ಆನ್ಸರ್ ಅನ್ನ ರಿಪ್ಲೈ ಅನ್ನ ಕೊಡಕ್ಕಾಗಿಲ್ಲ. ಸೊ ಆ ಒಂದು ರೀಸನ್ ಇಂದ ನಿಮ್ಮೆಲ್ಲರ ಒಂದು ಕಮೆಂಟ್ಸ್ ಗಳನ್ನ ನಾನು ಕೂಡಿಟ್ಟು ಓಕೆನಾ, ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಆಗಿ ಪ್ರತಿಯೊಬ್ಬರಿಗೂ ಇದೇ ರೀತಿಯಾದಂತಹ ಒಂದು ಡೌಟ್ಗಳು ಇರುತ್ತೆ, ಇದೇ ರೀತಿಯಾದಂತಹ ಒಂದು ಕಮೆಂಟ್ಸ್ಗಳು ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅನ್ನುವಂತಹ ಒಂದು ರೀಸನ್ ಇಂದ ಮುಂದೆ ನಾನು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋ ತಮಗಾಗಿ ನಾನು ಶೇರ್ ಅನ್ನ ಮಾಡ್ಕೊಳ್ತೀನಿ. ಐ ಹೋಪ್ ಆ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರ ಒಂದು 100% ಡೌಟ್ ಕ್ಲಿಯರ್ ಆಗೇ ಆಗುತ್ತೆ. ಓಕೆನಾ, ಐ ಹೋಪ್ ಸ್ನೇಹಿತರೆ ಇಷ್ಟು ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ 2 ರಿಂದ 3 ಒಂದು ಅಫಿಷಿಯಲ್ ಆಗಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಮುಂದೆ ಯಾವುದೇ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಒಂದು ಇದೇ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಕಾರಣದಿಂದಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಅನ್ನ ತಾವು ಮಾಡ್ಕೊಳ್ಳಿ. ಓಕೆನಾ, ಸೊ ಮುಂದಿನ ಮತ್ತೊಂದು ಭರ್ಜರಿಯಾಗಿರುವಂತಹ ಬಂಪರ್ ಆಗಿರುವಂತಹ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ನಲ್ಲಿ ಖಂಡಿತವಾಗಿ ತಮ್ಮಲ್ಲಿ ಸಿಗ್ತೀನಿ.